ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ನಮ್ಮೂರ ಹತ್ರ ಅಂದರೆ ದೊಡ್ಡಕೊಪ್ಲು ಗ್ರಾಮ, ಹುಲಿದುರ್ಗ ಹೋಬಳಿ. ಓಕೆ, ಒಂದು ಕಟ್ಟೆ ಇದೆ. ಅಂದರೆ ನಮ್ಮ ಬಸವಣ್ಣನ ದೇವಸ್ಥಾನದ ಪಕ್ಕದಲ್ಲಿ ತುಂಬ ದೊಡ್ಡ ಕಟ್ಟೆ ಇದು. ನೋಡಿ ಎಷ್ಟು ದೊಡ್ಡ ಕಟ್ಟೆ. ಇದಕ್ಕೆ ನೀರನ್ನು ತುಂಬಿಸಿದ್ರೆ ಇಲ್ಲಿ ಅಕ್ಕಪಕ್ಕ ಏನು ಬೋರ್ಗಳಿದೆ ಅವಕ್ಕೆ ಸಖತ್ತು ಯೂಸ್ಫುಲ್ ಆಗುತ್ತೆ. ಕೆರೆಗೆ ನೀರು ಬರುತ್ತೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇದೆ ಅಷ್ಟೇ. ಅಲ್ಲಿಂದ ಇಲ್ಲಿಗೆ ಆರಾಮ್ಸೆಗೆ ನೀರು ತರ್ಬೋದು. ಓಕೆ, ಇದಕ್ಕೆ ಸಂಬಂಧಪಟ್ಟಂಥವ್ರು ಅಧಿಕಾರಿಗಳು ಯಾರಿದ್ದೀರಾ, ರಂಗಣ್ಣ ಸರ್ಗೆ ನಾನು ಮನವಿ ಮಾಡ್ಕೊಳ್ತೀನಿ. ಈ ಕಟ್ಟೆಗೆ ಒಂದು ನೀರನ್ನು ತುಂಬಿಸಿದ್ರೆ, ಕೆರೆಗೆ ಬರ್ತಾಯಿದೆ, ಕೆರೆಯಿಂದ ತೊಗೊಬಂದು ಈ ಕಟ್ಟೆಗೆ ತುಂಬಿಸಿದ್ರೆ ಇಲ್ಲಿ ನಮ್ಮ ರೈತರಿಗೆ ಸಖತ್ ಯೂಸ್ಫುಲ್ ಆಗುತ್ತೆ. ಅಕ್ಕಪಕ್ಕ ಬೋರ್ಗಳು ತುಂಬ ಚೆನ್ನಾಗಿ ಕೊರೆದಿದ್ದಾರೆ. ತುಂಬ ಬೋರ್ಗಳು ನೀರು ಬರ್ತಾಯಿಲ್ಲ. ಅಷ್ಟಿಷ್ಟು ಇದಕ್ಕೆ ತುಂಬಿಸಿದ್ರೆ ನೋಡಿ ಎಷ್ಟು ದೊಡ್ಡದಿದೆ. 1.5 ಎಕರೆ ಅಷ್ಟು ಜಾಗದಲ್ಲಿ ಇದೆ. ತುಂಬ ಆಳ ಇದೆ. ಇದಕ್ಕೆ ನೀರನ್ನು ತುಂಬಿದ್ರೆ ಇಲ್ಲಿರೋಂಥ ರೈತರಿಗೆ ಸಖತ್ತು ಯೂಸ್ಫುಲ್ ಆಗುತ್ತೆ. ದಯಮಾಡಿ ಇದಕ್ಕೆ ನೀರನ್ನು ತುಂಬಿಸಿ. ಮತ್ತು ಯಾರು ಇದಕ್ಕೆ ನೀರಾವರಿ ಸಚಿವರಿದ್ದೀರಾ, ಏನಂದರೆ ಒಂದು ಊರಿಗೆ ಒಳ್ಳೆಯದಾಗಲಿ ನಮ್ಮ ಉದ್ದೇಶವಾಗಿದೆ. ಆಮೇಲೆ ರೈತರಿಗೂ ಸುಧಾ ಸಖತ್ ಯೂಸ್ಫುಲ್ ಆಗುತ್ತೆ. ಅದ್ರ ಕೆಳಗಡೆ ಎಲ್ಲ ಫುಲ್ಲು ಜಮೀನುಗಳಿದೆ, ಇದ್ರ ಮೇಲ್ಗಡೆ ಸುಧಾ ಎಲ್ಲ ಫುಲ್ಲು ಜಮೀನುಗಳಿದೆ. ಈ ಎಲ್ಲರಿಗೂ ಸುಧಾ ಯೂಸ್ಫುಲ್ ಆಗುತ್ತೆ ಇದೊಂದು ಕಟ್ಟೆನ ತುಂಬಿಸೋದ್ರಿಂದ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಜೊತೆಗೆ ಗೆದ್ದಿರುವಂಥ MLA ರಂಗಣ್ಣ ಸರ್ಗೆ ಈ ಒಂದು ವಿಡಿಯೋನ ಕಳಿಸ್ತಾ ಇದ್ದೀನಿ. ದಯಮಾಡಿ ನಮ್ಮೂರಿಗೊಂದು ಇದಕ್ಕೆ ಕೆರೆಗೆ ನೀರು ಬರ್ತಾಯಿದೆ, ಅಲ್ಲಿಂದ ಇಲ್ಲಿಗೆ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಇದಕ್ಕೆ ಒಂದು ನೀರನ್ನು ತುಂಬಿಸ್ಕೊಡಿ. ಇದನ್ನು ತುಂಬಿಸ್ಕೊಟ್ರೆ ಭಾಳಷ್ಟು ನಮ್ಮೂರಿನ ಜನಗಳಿಗೆ ಉಪಯೋಗ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.